ಹಾಯ್ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ನಾನು ಈಗ ತಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ನಾನು ದೇವ್ರ ಪೂಜೆ ಕೊಡಬೇಕಿತ್ತು. ನಾನು ಮುಂಚೆ ಒಂದು ತಟ್ಟೆಗೆ ಜೋಡಿಸಿಟ್ಟಿದ್ದೀನಿ. ಅದರ ಸ್ಪೇಸ್ ಸ್ವಲ್ಪ ಜಾಸ್ತಿ ಇತ್ತು ನೋಡಿ. ಚಿಕ್ಕ ತಟ್ಟೆ ತೊಗೊಂಬಂದು ಜೋಡಿಸಿದ್ದಾರೆ. ಬಹುಶಃ ನಾನು ಜೋಡಿಸಿದ್ರೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಸ್ಮಿತಾ ಈ ಥರ ಮಾಡಿರೋದು ನೋಡ್ಬೋದು. ಒಂದ್ರ ಮೇಲೆ ಒಂದು ಜೋಡಿಸಿಟ್ಬಿಟ್ಟಿದ್ರು ಆಗಲೇ. ಈಗ ತಿರ್ಗಾ ಮತ್ತೆ ನಾನು ಯಾವ ತಟ್ಟೆಗೆ ಜೋಡಿಸಿಟ್ಟಿದ್ನೋ ಅದೇ ತಟ್ಟೆ ತಗೊಂಡು ಜೋಡಿಸ್ತಾ ಇದ್ದೀನಿ. ಕಡ್ಡಿ, ಕರ್ಪೂರ, ಹೂವು, ಬಾಳೆಹಣ್ಣು, ಎಲೆ ಅಡಿಕೆ ಮತ್ತು ತೆಂಗಿನಕಾಯಿ ಇಟ್ಟಿದ್ದೀನಿ. ನೋಡ್ಬೋದು ನೀವು ನೋಡಿ, ಈ ಥರ ಜೋಡಿಸ್ಕೊತಾ ಇದ್ದೀನಿ. ಮತ್ತು ಅವಾಗೆ ಒಂದ್ರ ಮೇಲೆ ಒಂದು ಜೋಡಿಸ್ಬಿಟ್ಟಿದ್ದಾರೆ ಸ್ಮಿತಾ. ಒಂದೊಂದು ಸತಿ ಕಡ್ಡಿ ಕರ್ಪೂರ ಎಲ್ಲ ಒಂದೇ ಇದಕ್ಕೆ ಹಾಕ್ಬಿಟ್ಟು ಇಟ್ಬಿಟ್ಟಿರ್ತಾರೆ. ಆ ಥರ ಮಾಡ್ತಾಳೆ ಸ್ಮಿತಾ. ನೋಡಿ ಕಂಪ್ಲೀಟಾಗಿ ಆಗಿದೆ. ಈಗ ನಾನು ಜೋಡಿಸಿದ್ದು ನಮ್ಮ ಮನೆ ಹತ್ರ ಇಲ್ಲಿ ಭೈರವೇಶ್ವರ ಕರೆಸಿದ್ರು. ಭೈರವೇಶ್ವರಂಗೆ ಪೂಜೆಗೆ ಕೊಡಬೇಕಿತ್ತಲ್ವ, ಹಾಗಾಗಿ ಜೋಡಿಸಿಟ್ಟಿದ್ದು. ಅಂದರೆ ಮನೆ ಒಳಗಡೆ ಪೂಜೆ ಮಾಡಿಸಿದ್ರು ಅವರು ಕರೆಸ್ಬಿಟ್ಟು. ನೋಡ್ಬೋದು ನೀವು, ಅದೊಂದು ಕ್ಲಿಪ್ಪಿಗೆ ತೊಗೊಂಡಿದ್ದೀನಿ ನಾನು. ಹಾಗೆ ಸ್ಮಿತಾ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು ಸ್ನೇಹಿತರೆ. ನಮ್ಮ ಸ್ಮಿತಾ ಅಲ್ಲಿ ಮುಂದೆಗಡೆ ನೋಡಿ ಬರ್ತಾ ಇದೆ ಈ ಕಡೆಗೆ. ಇದು ಮುಗೀತು, ಈಗ ಅವ್ರ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದಾರೆ. ಇದೊಂದು ಕ್ಲಿಪ್ಪಿಂಗ್ ತೊಗೊಂಡಿದೆ. ನಾವು ಹಿಂದೆಗಡೆ ಬ್ಯಾಕ್ ಸೈಡಲ್ಲಿದ್ದು ಅಷ್ಟಾಗಿ ಕಾಣ್ತಾ ಇರಲಿಲ್ಲ. ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡಿದ್ವಿ. ಹಾಗೆ ತರಕಾರಿ ಕುರ್ಮಾ ಮಾಡಿದೆ. ಇದು ನೆಕ್ಸ್ಟ್ ಡೇ ಬ್ಲಾಗ್ ಸ್ನೇಹಿತರೆ. ತರಕಾರಿ ಏನೇನಿದೆಯೋ ಎಲ್ಲ ಹಾಕ್ಬಿಟ್ಟು ಗಟ್ಟಿಗೆ ತರಕಾರಿ ಕುರ್ಮಾ ಮಾಡಿದ್ದೆ. ನೋಡಿ ಈ ಥರ ಇದರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನೀರು ಕೂಡ ಹಾಕಿಲ್ಲ. ಈ ಟೊಮೊಟೊ ನೀರಲ್ಲೇ ಬೇಯಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಬ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದಾಗ ಧನ್ಯವಾದಗಳು ಸ್ನೇಹಿತರೆ.